ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ರಾಜೀನಾಮೆಗೆ ಕಾಂಗ್ರೆಸ್ ತೀವ್ರ ಒತ್ತಡ ಹೇರುತ್ತಿದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಸಿಎಂ ಡಿಕೆಶಿ 2 ಬಾರಿ ಹೊರಟ್ಟಿಗೆ ಕರೆ ಮಾಡಿ ರಾಜೀನಾಮೆಗೆ ಕೇಳಿದ್ದಾರೆ. ಅಲ್ಲದೆ ತಮ್ಮ ಮನೆಗೆ ಕರೆಸಿಕೊಂಡು ರಾಜೀನಾಮೆಗೆ ಒತ್ತಡ ಹೇರಿದ್ದಾರೆ. ಸಭಾಪತಿಗಳನ್ನು ಮುಖ್ಯಮಂತ್ರಿಗಳು ತಮ್ಮ ಮನೆಗೆ ಕರೆಸಿಕೊಂಡಿದ್ದು ಶಿಷ್ಟಾಚಾರದ ಉಲ್ಲಂಘನೆ. ಸಿಎಂ ಅವರೇ ಸಭಾಪತಿಗಳ ಮನೆಗೆ ಹೋಗಿದ್ರೆ ಅದು ಸಭ್ಯತೆ ಆಗ್ತಾ ಇತ್ತು ಅಂತ ತಿಳಿಸಿದ್ರು ಅವರು. ಇನ್ನು ಹಿಂದೆ ವಿರೋಧ ಪಕ್ಷದವರು ಸಭಾಪತಿಯಾಗಿದ್ದಾಗ ಅವರನ್ನು ತೆಗೆದುಹಾಕದ ಪರಂಪರೆ ಇತ್ತು. ಆದರೆ ಕಾಂಗ್ರೆಸ್ ಈಗ ಸಭಾಪತಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯ ತರುವುದಾಗಿ ಬೆದರಿಸ್ತಾ ಇದೆ. ಎಐಸಿಸಿ ಲೆಟರ್ ಹೆಡ್ನಲ್ಲಿ ಸಭಾಪತಿಗಳ ಹೆಸರು ಉಲ್ಲೇಖಿಸಿ ಕಳುಹಿಸುವ ಮೂಲಕ ಸದನ ಮತ್ತು ಸಂವಿಧಾನಕ್ಕೆ ಅಪಮಾನ ಎಸಗಲಾಗಿದೆ. ಈ ಜವಾಬ್ದಾರಿಯನ್ನು ಹೊತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಬಸವರಾಜ ಹೊರಟ್ಟಿ ಯಾವುದೇ ಕಾರಣಕ್ಕೂ ಬೆದರಬಾರದು, ನಾವು ನಿಮ್ಮ ಪರವಾಗಿದ್ದೇವೆ, ಧೈರ್ಯದಿಂದ ನಿಯಮಗಳ ಪ್ರಕಾರ ಕಾರ್ಯನಿರ್ವಹಿಸಿ, ನಮ್ಮ ಬೆಂಬಲ ನಿಮಗಿದೆ ಅಂತ ಅವರು ಧೈರ್ಯವನ್ನು ತುಂಬಿದ್ದಾರೆ. ನೋಡಿ, ಇವಾಗ ಬಿಜೆಪಿಯಿಂದ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಏನಂತ ಹೇಳಿ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಬಸವರಾಜ ಹೊರಟ್ಟಿ ಪರವಾಗಿ ನಾವು ಇದ್ದೇವೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಧೈರ್ಯವನ್ನು ಬಿಡಬೇಡಿ. ನೋಡಿ, ಮುಖ್ಯಮಂತ್ರಿಗಳೇ ಸಭಾಪತಿಗಳ ಬಳಿ ಬಂದು ಈ ವಿಚಾರವನ್ನು ಮಂಡಿಸಿದರೆ ಶಿಷ್ಟಾಚಾರ ಆಗ್ತಿತ್ತು, ಅದು ಒಳ್ಳೆ ವಿಚಾರ, ಅವ್ರಿಗೆ ಗೌರವ ಕೊಟ್ಟಂತ ಆಗ್ತಿತ್ತು. ಇವರು ಸಿಎಂ ಆದಮೇಲೆ ಅವರನ್ನೇ ಮನೆಗೆ ಕರೆಸ್ಕೊಂಡು ಅವರನ್ನೇ ಮರ್ಯಾದೆ ಇಲ್ಲದೆ ಅಂತ ನಡ್ಕೊಂಡಿರೋದು ಎಲ್ಲ ಕೂಡ ಬಹಳ ತಪ್ಪಾಗುತ್ತೆ ಅಂತ ಹೇಳಿ ಬಿಜೆಪಿ ಕೂಡ ಇವಾಗ ಆಗ್ರಹಿಸ್ತಾ ಇದೆ. ಇನ್ನು ಎಐಸಿಸಿ ಲೆಟರ್ ಹೆಡ್ನಲ್ಲಿ ವಿಧಾನ ಪರಿಷತ್ ಈ ಸಭಾಪತಿಗಳ ಹೆಸರನ್ನು ಉಲ್ಲೇಖ ಮಾಡಿ ಕಳಿಸುವುದಕ್ಕಾಗಿ ಆ ಮೂಲಕ ಸದನದ ಮರ್ಯಾದೆ ಮತ್ತು ಈಗ ಸಂವಿಧಾನಕ್ಕೆ ಅಪಮಾನ ಎಸಗಲಾಗಿದೆ. ಈ ಜವಾಬ್ದಾರಿಯನ್ನು ಹೊತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರು. ಇನ್ನು ಬಸವರಾಜ ಹೊರಟ್ಟಿ ಯಾವುದೇ ಕಾರಣಕ್ಕೂ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದು, ಅವರ ಹಿಂದೆ ನಾವಿದ್ದೀವಿ, ಅವರು ಧೈರ್ಯದಿಂದ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ.